ಹಾಗೆ ಬಹು ವಿಶೇಷವಾಗಿ ಅಲ್ಲಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳ ವಿವರ, ಅದರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮವೇ ವಾರ ಭವಿಷ್ಯ. ಈ ವಾರದಲ್ಲಿ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಆಷಾಢ ಮಾಸ, ಗ್ರೀಷ್ಮ ಋತು, ಶುಕ್ಲ ಪಕ್ಷ, ಹಾಗೆಯೇ 12ನೇ ತಾರೀಕಿನಿಂದ ಆಚೆ ಕೃಷ್ಣ ಪಕ್ಷವೂ ಕೂಡ ಈ ವಾರದಲ್ಲಿ ಬರ್ತಾ ಇದೆ. ಈ ವಾರದಲ್ಲಿ ತಾರೀಕು 7/7/2025 ತಾರೀಕು 13/7/2025 ತನಕ ಈ ವಾರದಲ್ಲಿ ದ್ವಾದಶಿ, ತ್ರಯೋದಶಿ, ಹಾಗೆ ಚತುರ್ದಶಿ, ಪೂರ್ಣಿಮಾ, ಪಾಡ್ಯ, ಬಿದಿಗೆ, ತದಿಗೆ ಬರ್ತಾ ಇರ್ತಕ್ಕಂಥ ತಿಥಿಗಳು ಕೂಡ ಈ ವಾರದಲ್ಲಿ ಇರುತ್ತೆ. ಈ ವಾರದಲ್ಲಿ ಶಯನ ದ್ವಾದಶಿಯನ್ನು ಆಚರಣೆ ಮಾಡ್ಕೋತೀವಿ. ವಾಮನ ಪೂಜೆ ಇರ್ಬೋದು, ವಿವೇಕಾನಂದರ ಪುಣ್ಯ ದಿನೋತ್ಸವವನ್ನು ನಡೆಸ್ಕೊಳ್ತಕ್ಕಂಥದ್ದು, ಚಾತುರ್ಮಾಸ ಸಂಕಲ್ಪವನ್ನ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಹರಿಹರ ಸಮರ್ಥ ನಾರಾಯಣರ ಪುಣ್ಯ ದಿನವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಬಹು ವಿಶೇಷವಾಗಿ ವರ್ಷದಲ್ಲಿ ಪ್ರತಿಯೊಬ್ಬರೂ ಸಹ ತಲೆಬಾಗಿ ಆಚರಿಸ್ಕೊಳ್ತಕ್ಕಂಥ ಗುರು ಪೌರ್ಣಿಮಾ. ಈ ಪೌರ್ಣಿಮವನ್ನ ಗುರು ಪೌರ್ಣಿಮಾ ಅಂತೀವಿ, ವ್ಯಾಸ ಪೌರ್ಣಿಮಾ ಅಂತೀವಿ. ಗುರುಗಳಿಗೆ ಒಂದು ಗೌರವವನ್ನ, ಗುರುಗಳನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಗುರುಗಳಾಗ್ಬೋದು, ಮಾತಾ ಪಿತೃಗಳಾಗ್ಬೋದು, ದೇವರುಗಳಾಗ್ಬೋದು, ಇವರೆಲ್ಲರ ಆಶೀರ್ವಾದ ಇದ್ದಾಗ ನಮ್ಮ ಜೀವನವು ಕೂಡ ಸುಗಮವಾಗಿರುತ್ತೆ. ಅಂತಹ ಗುರು ಪೌರ್ಣಿಮಾವನ್ನು ಕೂಡ ಆಚರಣೆ ಮಾಡ್ಕೊಳ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಾಗೆಯೇ ಈ ವಾರದಲ್ಲಿ ಗ್ರಹಗಳ ಗೋಚಾರವನ್ನ ನೋಡಕ್ ಹೋದಾಗ ಯಥಾವಿಧಿಯಾಗಿ ಶನಿ ಗ್ರಹ ಮೀನ ರಾಶಿಯಲ್ಲಿ, ಶುಕ್ರ ಗ್ರಹ ವೃಷಭ ರಾಶಿಯಲ್ಲಿ, ರವಿ ಗ್ರಹ ಗುರು ಗ್ರಹ ಮಿಥುನ ರಾಶಿಯಲ್ಲಿ, ಬುಧ ಗ್ರಹ ಕರ್ಕಾಟಕ ರಾಶಿಯಲ್ಲಿ, ಹಾಗೆ ಕೇತು ಗ್ರಹ ಕುಜ ಗ್ರಹ ಯಥಾವಿಧಿಯಾಗಿ ಸಿಂಹ ರಾಶಿಯಲ್ಲಿ, ಇನ್ನು ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥದ್ದು ಆಗಿರುತ್ತೆ. ಇನ್ನು ಈ ವಾರದ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋಕ್ಕೂ ಮುಂಚೆ ಈ ವಾರದಲ್ಲಿ ಯಾರ್ಯಾರು ಜನ್ಮದಿನವನ್ನ, ವಿವಾಹ ವಾರ್ಷಿಕೋತ್ಸವನ್ನ ಆಚರಣೆ ಮಾಡ್ಕೊಳ್ತೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನು ಈ ವಾರದ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ, ಮೇಷರಾಶಿ ರಾಶಾಧಿಪತಿ ಆಗಿರ್ತಕ್ಕಂಥ ಕುಜ ಮೇಷರಾಶಿಯವರಿಗೆ ಈ ವಾರದಲ್ಲಿ 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ಇವರಿಗೆ 2ನೇ ಮನೆ, 3ನೇ ಮನೆ, 4ನೇ ಮನೆ, ಹಾಗೆಯೇ ಈ ವಾರದಲ್ಲಿ 11, 12ನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಆಗ್ತಾ ಇದ್ದು ಧನ ಯೋಗ ಇರ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಜಯ ಆಗ್ತಕ್ಕಂಥದ್ದು, ನಿಮ್ಮ ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಅಭಿಪ್ರಾಯಗಳಿಗೆ ಮನ್ನಣೆ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವ್ಯಾಪಾರದಲ್ಲಿ ಶುಭ ಆಗುತ್ತೆ. ಮದುವೆ ಅಥವಾ ಮನೆ ಅಥವಾ ಸೈಟ್ ತಗೊಳ್ತೀರಾ, ಮದುವೆ ವಿಚಾರಗಳಲ್ಲಾಗ್ಬೋದು ಶುಭ ಆಗ್ತಕ್ಕಂಥದ್ದು, ಸಂಕಲ್ಪಗಳು ಸಿದ್ಧಿ ಆಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ವಾತಾವರಣ ಇರ್ತಕ್ಕಂಥದ್ದು, ಯಾತ್ರೆಗಳಿಗೆ ಹೋಗಿ ಬರ್ತಕ್ಕಂಥ ಯೋಗ ಸಹ ಈ ವಾರದಲ್ಲಿ ಇರುತ್ತೆ. ಈ ವಾರದಲ್ಲಿ ತಮಗೆ ಮಂಗಳವಾರ ಮತ್ತೆ ಗುರುವಾರ ಸಾಕಷ್ಟು ಶುಭ ದಿನಗಳು ಕೂಡ ಆಗಿರುತ್ತೆ. ಮನೆಗೆ ಅತಿಥಿಗಳು ಬರ್ತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ಸ್ನೇಹಿತರ ಜೊತೆ ಹೊಸ ಏನಾದ್ರೂ ವ್ಯಾಪಾರ ಇರ್ಬೋದು, ಹೊಸ ಉದ್ದಿಮೆ ಸ್ಥಾಪನೆ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ತೀರಾ. ಯಾರೋ ಏನೋ ಅಂತಾರೆ ಅಂತ ಹೇಳಿ ಆ ಮಾತುಗಳಿಗೆಲ್ಲ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಡಿ. ಹಳೆ ತಪ್ಪುಗಳನ್ನ ಮತ್ತೆ ಮಾಡಕ್ ಹೋಗ್ಬೇಡಿ. ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು, ವಾಹನ ಯೋಗ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಅಣ್ಣ ತಮ್ಮಂದಿರ ಜೊತೆ ಯಾವುದೋ ಹಳೆಯ ವಿಷಯಕ್ಕಾಗಿ ಈಗ ಮಾತಾಡೋಣ, ಅದ್ರ ಬಗ್ಗೆ ಕೂಲಂಕುಷವಾಗಿ ಮಾತಾಡೋಣ ಅಂತಕ್ಕಂಥ ಅಭಿಪ್ರಾಯ ಇದ್ರೆ ಈ ವಾರದಲ್ಲಿ ಅದನ್ನೂ ಕೂಡ ಪರಿಪೂರ್ಣ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದಾಗುತ್ತೆ. ಸ್ವಲ್ಪ ಸಾಲ ಮಂಜೂರಿ ಆಗ್ತಕ್ಕಂಥದ್ದು, ಲೋನ್ಗಳು ಸಿಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿ ಇರುತ್ತೆ. ರೈತರು ಒಳ್ಳೇದಾಗುತ್ತೆ. ವ್ಯಾಪಾರಸ್ಥರಿಗೆ, ಹಾಗೆ ಡಾಕ್ಟರ್ಗೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ತುಂಬಾನೇ ಒಳ್ಳೇದಾಗ್ತಕ್ಕಂಥದ್ದು. ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ವಾರ ಸಹ ಮೇಷರಾಶಿಯವರಿಗಾಗಿರುತ್ತೆ. ಮಹಿಳೆಯರಿಗೆ ಸ್ವಲ್ಪ ಕೋಪತಾಪಗಳು ಹೆಚ್ಚಾಗ್ತಕ್ಕಂಥದ್ದು, ಏನಾದ್ರೂ ಗಂಡ ಹೆಂಡತಿಯರ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳಿದ್ದಾಗ ಸ್ವಲ್ಪ ಸಮಾಧಾನವಾಗಿ ಹೋಗಿದ್ದೆ ಆದ್ರೆ ತುಂಬಾನೇ ಒಳ್ಳೇದಾಗ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗಾಗಿರುತ್ತೆ. ಇನ್ನು ಮೇಷರಾಶಿಯವರು ಈ ವಾರದಲ್ಲಿ ಸಾಧ್ಯವಾದಷ್ಟು ಮಂಗಳವಾರ ಒಂದೊತ್ತು ಉಪವಾಸ ಇರ್ತಕ್ಕಂಥದ್ದು, ಹಾಗೆಯೇ ಈ ವಾರದಲ್ಲಿ ಹುರುಳಿಯ ದಾನ ಮಾಡ್ತಕ್ಕಂಥದ್ದು, ಶಿವ ಪಂಚಾಕ್ಷರಿ ಮಂತ್ರವನ್ನ ಓಂ ನಮಃ ಶಿವಾಯ ಈ ಮಂತ್ರವನ್ನ ಈ ಒಂದು ಮೇಷರಾಶಿಯವರು ಜಪ ಮಾಡೋದ್ರಿಂದ ಸಾಕಷ್ಟು ಒಳ್ಳೇದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಧ್ಯವಾದ್ರೆ ಶಿವನ ದೇವಸ್ಥಾನಕ್ಕೆ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹಾಕೋದು, ಗೆಜ್ಜೆಯ ವಸ್ತ್ರವನ್ನ ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ಮೇಷರಾಶಿಯವರಿಗಾಗಿರುತ್ತೆ. ಓಂ ನಮಃ ಶಿವಾಯ ಜಪ ಮಾಡ್ಕೊಳ್ಳಿ. ಕೆಂಪು ಬಟ್ಟೆಯನ್ನ ಹೆಚ್ಚಾಗಿ ಈ ವಾರದಲ್ಲಿ ಉಪಯೋಗಿಸಿಕೊಂಡ್ರೆ ತುಂಬಾನೇ ಒಳ್ಳೇದಾಗುತ್ತೆ. 9 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬಾನೇ ಒಳ್ಳೇದಾಗುತ್ತೆ. ಮುಂದಿನ ರಾಶಿ ಋಷಭ ರಾಶಿ, ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಜನ್ಮದಲ್ಲಿಯೇ ಸಂಚಾರ ಮಾಡ್ತಾ ಇದ್ದಾನೆ. ಈ ವಾರದಲ್ಲಿ ಋಷಭ ರಾಶಿಯವರಿಗೆ ಸುಮಾರು 7 ಗ್ರಹಗಳ ಶುಭ ಫಲ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ಸಾಕಷ್ಟು ಶುಭ ಆಗುತ್ತೆ. 10ನೇ ಮನೆಯಲ್ಲಿ, ಹಾಗೆ 11ನೇ ಮನೆಯಲ್ಲಿ, ಅದರ ಜೊತೆಗೆ 12ನೇ ಮನೆಯಲ್ಲೂ ಕೂಡ ಈ ಒಂದು ರಾಶಿಗಳ ಒಂದು ಸಂಚಾರ 1, 2, 3, 4ರಲ್ಲೂ ಕೂಡ ಗ್ರಹಗಳ ಸಂಚಾರ ಆಗ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡಕ್ ಹೋದ್ರೆ ಸಂಗಾತಿಯಿಂದ ಕುಟುಂಬದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಬಾಂಧವ್ಯಗಳು ಚೆನ್ನಾಗಿರುತ್ತೆ. ಕೀರ್ತಿ
ಭಾಜನರಾಗ್ತೀರಾ, ಪ್ರಶಸ್ತಿಗಳು ಸಿಗ್ತಕ್ಕಂಥದ್ದು ಇರ್ಬೋದು. ವಿದ್ಯಾರ್ಥಿಗಳಿಗೆ ತಮ್ಮ ಪರೀಕ್ಷೆಗಳಲ್ಲಿ ಅಥವಾ ಅಭ್ಯಾಸದಲ್ಲಿ ಮುನ್ನಡೆ ಸಾಧಿಸ್ತಕ್ಕಂಥದ್ದು, ಅವರ ಅಪೇಕ್ಷೆಗಳು ಈಡೇರ್ತಕ್ಕಂಥದ್ದು. ಗಂಡ ಹೆಂಡತಿಯರ ಸಣ್ಣ ಪುಟ್ಟ ಒಂದು ವಿವಾದ ಕೂಡ ಬರ್ಬೋದು. ಜನ್ಮದಲ್ಲಿಯೇ ಶುಕ್ರ ಇದ್ದಾನೆ. ಈ ವಾರದಲ್ಲಿ ಸಾಕಷ್ಟು ಸ್ವಲ್ಪ ತಾಳ್ಮೆ ಇರಲಿ, ಸಹನೆ ಇರಲಿ, ಕೋಪತಾಪಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಡಿ. ಹೊಸ ಹೂಡಿಕೆಗೆ ಒಂಚೂರು ಯೋಚನೆ ಮಾಡೋಕ್ಕೆ ತುಂಬಾನೇ ಒಳ್ಳೇದಾಗುತ್ತೆ. ಇನ್ನು ದ್ವಿತೀಯದಲ್ಲಿರ್ತಕ್ಕಂಥ ರವಿ ಮತ್ತೆ ಗುರು, ಹಾಗೇನೆ ಗುರುಬಲ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಆಗಿದ್ದು, ಈ ವಾರದಲ್ಲಿ 7 ಗ್ರಹಗಳ ಶುಭ ಫಲ ಇದ್ರೂ ಸಹ ಸಣ್ಣ ಪುಟ್ಟ ಕಲಹಗಳಿಗೆ ಮಾನಸಿಕ ಯಾತನೆ ಅನುಭವಿಸೋದು ಬೇಡ. ವಾಹನದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗಿರುತ್ತೆ. ಯಾರಿಗೂ ಕಾಯಕ್ಕೆ ಹೋಗ್ಬೇಡಿ, ಯಾರಿಗೋಸ್ಕರ ಯಾರ ಮೇಲೇನೂ ಅವಲಂಬನೆ ಆಗ್ತಕ್ಕಂಥದ್ದು ಬೇಡ. ದೈವಾನುಗ್ರಹ ತುಂಬಾ ಚೆನ್ನಾಗಿದೆ. ಹಾಗೆ ಕೆಲಸ ಕಾರ್ಯಗಳಲ್ಲೂ ಶುಭ ಆಗುತ್ತೆ. ಹಳೆಯ ಕೆಲಸಗಳು ಪರಿಪೂರ್ಣ ಆಗುತ್ತೆ, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ. ಮನೆಗೆ ಏನಾದ್ರೂ ವಸ್ತು ಕೊಂಡ್ಕೊಂಬರಕ್ಕೆ ಪ್ರಯತ್ನ ಪಡ್ತೀರಾ, ಮನೆ ಅರ್ಧಂಬರ್ಧ ಕಟ್ಟಿದ್ರೆ ಅದು ಪೂರ್ಣ ಆಗ್ತಕ್ಕಂಥ ಸಾಧ್ಯತೆ ಸಹ ವೃಷಭ ರಾಶಿಯವರಿಗೆ ಆಗಿರುತ್ತೆ. ತಂದೆ ತಾಯಿಗಳ ಅಥವಾ ಪೋಷಕರ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು ಆಗಿರುತ್ತೆ. ಸಿನಿಮಾ ನಟರು, ಕಲಾವಿದರು, ಸಾಹಿತಿಗಳು, ಪತ್ರಕರ್ತರು ಈ ಒಂದು ವಾರದಲ್ಲಿ ಸಣ್ಣ ಪುಟ್ಟ ಬೇಜವಾಬ್ದಾರಿ ಅಥವಾ ಸಣ್ಣ ಪುಟ್ಟ ಬೇಜಾರಾದರೂ ಕೂಡ ಅದೃಷ್ಟ ಈ ವಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೋಮವಾರ ಮತ್ತೆ ಶುಕ್ರವಾರ ಅದೃಷ್ಟದ ದಿನಗಳು ಸಹ ವೃಷಭ ರಾಶಿಯವರಿಗಾಗಿರುತ್ತೆ. ಈ ವಾರದಲ್ಲಿ ತಮ್ಮ ಅದೃಷ್ಟದ ಸಂಖ್ಯೆಗಳು 5 ಮತ್ತೆ 7 ಆಗಿರುತ್ತೆ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಸಾಧ್ಯವಾದಷ್ಟು ಗುಲಾಬಿ ಬಣ್ಣವನ್ನ ಈ ವಾರದಲ್ಲಿ ಉಪಯೋಗಿಸಿಕೊಂಡಿದ್ದಾದ್ರೆ ತುಂಬಾನೇ ಒಳ್ಳೇದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಗಣೇಶನ ಪೂಜೆ ಮಾಡ್ಕೊಳ್ಳೋದು, ಗಣೇಶನ ದರ್ಶನ ಮಾಡ್ಕೊಳ್ಳೋದು, ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ಅನ್ನದಾನ ಆಗ್ಬೋದು, ವಸ್ತ್ರದಾನ ಆಗ್ಬೋದು, ಅಥವಾ ಸುಗಂಧ ದ್ರವ್ಯಗಳನ್ನ ಈ ವಾರದಲ್ಲಿ ದಾನ ಮಾಡಿದ್ದೆ ಆದ್ರೆ ವೃಷಭ ರಾಶಿಯವರಿಗೆ ತುಂಬಾನೇ ಒಳ್ಳೇದಾಗುತ್ತೆ. ಓಂ ಗಂ ಗಣಪತಯೇ ನಮಃ ಗಣಪತಿ ದರ್ಶನ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಶಿಯಾಧಿಪತಿ ಆಗಿರ್ತಕ್ಕಂಥ ಬುಧನು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತದೇನೆ. ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ 6 ರಿಂದ 7 ಗ್ರಹಗಳ ಶುಭ ಫಲ ಇರ್ತಕ್ಕಂಥ, ಜನ್ಮದಲ್ಲೇ ಇರ್ತಕ್ಕಂಥ ರವಿ ಗುರು ಆಗ್ಬೋದು, ದ್ವಾದಶದಲ್ಲಿರ್ತಕ್ಕಂತಹ ಶುಕ್ರ ಆಗ್ಬೋದು, ಇದೆಲ್ಲವನ್ನ ಗಮನಿಸಿ ಈ ರಾಶಿಯವರಿಗೆ ಅನಿರೀಕ್ಷಿತ ಅದೃಷ್ಟ ಕಾದಿದೆ. ಆಕಸ್ಮಿಕ ಅದೃಷ್ಟ ತುಂಬಾ ಒಳ್ಳೇದಾಗ್ತಕ್ಕಂತಹ ಸಾಧ್ಯತೆ ಈ ವಾರದಲ್ಲಿ ಇರುತ್ತೆ. ಆಧ್ಯಾತ್ಮಿಕ ಒಲವಿರ್ಬೋದು, ದೇವಸ್ಥಾನಗಳಿರ್ಬೋದು, ಧರ್ಮ ಕಾರ್ಯಗಳ ಬಗ್ಗೆ ಗಮನ ಕೊಡ್ತಕ್ಕಂಥ ಸಾಧ್ಯತೆ, ವೈಯಕ್ತಿಕ ಬೆಳವಣಿಗೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ವ್ಯಾಪಾರದಲ್ಲಿ ಒಳ್ಳೇದಾಗುತ್ತೆ. ಹಳೆ ಕಾಯಿಲೆಯಿಂದ ಮುಕ್ತಿಯನ್ನ ಪಡಿತೀರಾ. ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದು, ಹೊಸ ಹೊಸ ಕಾರ್ಯಗಳಿಗೆ ಪ್ರಯತ್ನ ಪಡ್ತಕ್ಕಂಥದ್ದು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಹಕಾರ ಇದ್ರೂ ಸಹ ಸಾಧ್ಯವಾದಷ್ಟು ಒಳ್ಳೇದಾಗತ್ತೆ. ನೌಕರಿಯಲ್ಲಿ ಒಳ್ಳೇದಾಗತ್ತೆ. ಖಾಸಗಿ ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ, ಅವಿವಾಹಿತರಿಗೆ ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಕೆಲವರಿಗೆ ಉದ್ಯೋಗ ಪ್ಲೇಸ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಈ ಒಂದು ಮಿಥುನ ರಾಶಿಯವರಿಗಿರುತ್ತೆ. ರಾಜಕಾರಣಿಗಳಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಒಂದು ವಾರ ಸಹ ಮಿಥುನ ರಾಶಿಯವರಿಗಾಗಿರುತ್ತೆ. ಕೋಪತಾಪಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡೋದು ಬೇಡ. ಕಾನೂನು ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಯಾವುದೋ ಜಾಗ ಇರ್ಬೋದು, ಸೈಟ್ ಇರ್ಬೋದು, ಮನೆ ಇರ್ಬೋದು, ಹೊಲ ಇರ್ಬೋದು, ಅದರ ವಿಚಾರವಾಗಿ ಕಾನೂನು ವಿಷಯಗಳಲ್ಲಿ ಸರಿಯಾಗಿ ಫಾಲೋ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ವಾಹನ ಯೋಗ ಕೂಡ ತುಂಬಾ ಚೆನ್ನಾಗಿದೆ. ಮಕ್ಕಳ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಪ್ರೇಮ ವಿಷಯಗಳಿಗೆ ಬಂದಾಗ ಸ್ವಲ್ಪ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಅತಿಯಾದ ವರ್ತನೆ ಬೇಡ. ಯಾರ ಜೊತೆನೂ ಅತಿಯಾಗಿ ಮಾತಾಡೋದು, ಯಾರ ಜೊತೆಗೆ ಅತಿಯಾದ ನಿಮ್ಮ ವೈಯಕ್ತಿಕ ವಿಷಯಗಳನ್ನ ಈ ವಾರದಲ್ಲಿ ಹೇಳ್ಕೊಳಕ್ ಹೋಗ್ಬೇಡಿ. ಅದರಿಂದ ಸ್ವಲ್ಪ ತೊಂದರೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ವಾರದಲ್ಲಿ ದಕ್ಷಿಣ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಸಾಧ್ಯವಾದಷ್ಟು ಮಿಥುನ ರಾಶಿಯವರು ಬುಧವಾರದ ದಿನ ವಿಷ್ಣುವಿನ ದರ್ಶನ, ವೆಂಕಟೇಶ್ವರನ ದರ್ಶನ, ರಾತ್ರಿ ಹೊತ್ತು ಸಾಧ್ಯವಾದರೆ ಉಪವಾಸ ಕೂಡ ಇರೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಸಹ ಮಿಥುನ ರಾಶಿಯವರಿಗಿರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಬುಧವಾರ ಮತ್ತು ಶನಿವಾರ ಈ ವಾರದಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಕೊಡ್ತಕ್ಕಂಥ ಒಂದು ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ಸಂಗೀತಗಾರರು, ಶಿಕ್ಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಗುರುಗಳಿರ್ಬೋದು, ಅವರಿಗೆ ಸನ್ಮಾನಿಸೋದು, ಅವರಿಗೆ ಪ್ರೀತಿಯಾಗಿ ಗೌರವಪೂರ್ವಕವಾಗಿ ನಡ್ಕೊಳ್ಳೋದು, ಅವರಿಗೆ ಆತಿಥ್ಯವನ್ನು ಕೊಡ್ತಕ್ಕಂಥದ್ರಿಂದ ಸಹ ಸಾಕಷ್ಟು ಮಿಥುನ ರಾಶಿಯವರಿಗೆ ಒಳ್ಳೇದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಮಿಥುನ ರಾಶಿಯವರು ಪುಸ್ತಕ ದಾನವನ್ನ, ಪೆನ್ಸಿಲ್ ಇರ್ಬೋದು, ಪೆನ್ ಇರ್ಬೋದು, ಸ್ಲೇಟ್ ಇರ್ಬೋದು, ಏನೋ ಒಂದು ಎಕ್ಸರ್ಸೈಸ್ ನೋಟ್ ಪುಸ್ತಕ ಇರ್ಬೋದು, ಇದನ್ನ ದಾನ ಮಾಡೋದ್ರಿಂದ ಈ ವಾರದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಮಿಥುನ ರಾಶಿಯವರು ಈ ವಾರ ಪೂರ್ತಿ ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನ ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಹಸಿರು ಮತ್ತೆ ಗುಲಾಬಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 5 ಮತ್ತು 3 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ 5 ಮತ್ತು 3 ಆಗಿರುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಶಿಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ
ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ, ಈಗ ಜನ್ಮದಲ್ಲಿಯೇ ಇರ್ತಕ್ಕಂಥ ಬುಧ, ಇದೆಲ್ಲವನ್ನ ಗಮನಿಸಿ ನಾವು ನೋಡಕ್ ಹೋದಾಗ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕ ಪ್ರಗತಿ ಇರ್ಬೋದು, ಹಣಕಾಸಿನ ಯೋಗ ತುಂಬಾ ಚೆನ್ನಾಗಿದೆ, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ಆಕಸ್ಮಿಕ ಧನ ಯೋಗ, ಪಾಲುದಾರಿಕೆಯಿಂದ ಒಳ್ಳೆದಾಗುತ್ತೆ, ಹೊಸ ಉದ್ದಿಮೆಯನ್ನ ಸ್ಥಾಪನೆ ಮಾಡಕ್ಕೆ ಪ್ರಯತ್ನ ಕೂಡ ಪಡ್ಕೊಳ್ತೀರಾ, ಬಹುದಿನಗಳ ಆಸೆ ಈಡೇರ್ತಕ್ಕಂಥದ್ದು, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಶತ್ರುಗಳು ಮಿತ್ರರಾಗ್ತಾರೆ, ಆತ್ಮವಿಶ್ವಾಸ ಗಟ್ಟಿಯಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಒಂದೇ ಮನಸ್ಸಿನಲ್ಲಿ ನಿಮ್ಮಲ್ಲಿ ದ್ವಂದ್ವತನ ಬೇಡ, ಏನೋ ಒಂದ್ ಕಡೆ ಈ ಕಡೆನೂ ಹೋಗ್ಬೇಕು ಆ ಕಡೆನೂ ಹೋಗ್ಬೇಕು ಅಂತಕ್ಕಂಥ ದ್ವಿಸ್ವಭಾವ ಬೇಡ. ಒಂದೇ ಏಕಮುಖವಾಗಿ ಎಲ್ಲವನ್ನೂ ಕೂಡ ಗುರಿ ಇಟ್ಕೊಂಡು ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಆಸೆಗಳು ಈಡೇರುತ್ತೆ, ಆಸ್ತಿಯ ಕಲಹಗಳು ಇತ್ಯರ್ಥ ಆಗುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ಅಣ್ಣ ತಮ್ಮದರ ಬಾಂಧವ್ಯ ತುಂಬಾ ಚೆನ್ನಾಗಿ